ಆಚಾರ್ಯ ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ಶುರು ಮಾಡೋಣ. ಆಚಾರ್ಯ ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ಪರಮ ಗುರುಭ್ಯೋ ನಮಃ. ಅನ್ನದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ನೃತ್ಯಾವರುಣತಿ ಜಗನ್ನಾಥಾಕೇತನಾಕೃತೆ ಸುಪ್ರದೀಪಿಕಾ ಅಬ್ರಹ್ಮಂ ಮಂಗಲಹಿತಂ ವಿರಂ ಸದಾ ಆನಂದತೀರ್ಥಂ ಕಿಂಬದೆ ತಾಪತ್ರಯಾಪಹಂ ते उपदेशन्ते भावन्ते भातिश्चेतव अस्मिन् पुरुषमारम्भां टीकाकृत्पादमध्यकां श्रीमदाचार्यपर्यन्तां वन्दे गुरुपरम्परां विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः. श्रीगुरुभ्यो नमः. हरि ओम्. ಈಗ ಯಾವುದು ವೈಶ್ವಾನರ ಅದೇ ಅಲ್ವಾ? ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್. ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್. ಓಂ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್. ಓಂ ವೈಶ್ವಾನರಃ ಯಸ್ತ್ವೇತಂ ಇತ್ಯಾದಿ ವಾಕ್ಯಗತ ವೈಶ್ವಾನರಾದಿ ಶಬ್ದವಾಚ್ಯಃ ವಿಷ್ಣುರೇವ ನತು ಅಗ್ನಿ. ಹಿಂದೆ ಅದೃಶ್ಯತ್ವಾಧಿಕರಣದಲ್ಲಿ ಯತ್ತದೃಶ್ಯಂ ಇತ್ಯಾದಿಯಾಗಿ ಅದೃಶ್ಯತ್ವಾದಿ ಅಭಾವ ರೂಪವಾದಂತಹ ಧರ್ಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದರು. ಈಗ ಈ ವೈಶ್ವಾನರಾಧಿಕರಣದಲ್ಲಿ ವೈಶ್ವಾನರ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಅಧಿಕರಣದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಪಾಚಕತ್ವ ಇದೇ ಮೊದಲಾದ ಅನೇಕ ಲಿಂಗಗಳು, ಆ ಲಿಂಗದಿಂದ ಕೂಡಿದಂತಹ ನಾಮ ವೈಶ್ವಾನರ ಅಂತನ್ನುವಂತಹ ನಾಮ ಲಿಂಗ ಸಹಿತವಾದ ನಾಮ. ಪಾಚಕತ್ವವೇ ಮೊದಲಾದ ಅನೇಕ ಲಿಂಗಗಳು, ಆ ಅನೇಕ ಲಿಂಗ ಸಹಿತವಾದಂತಹ ವೈಶ್ವಾನರ ಅಂತನ್ನುವಂತಹ ಏನೊಂದು ಶಬ್ದವಿದೆಯೋ ಆ ಶಬ್ದದ ಸಮನ್ವಯವನ್ನು ಈ ಅಧಿಕರಣದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ವೈಶ್ವಾನರ ಅಂತನ್ನುವ ಶಬ್ದ ಎಲ್ಲಿ ಬಂದಿದೆ ಅಂತಂದ್ರೆ, ಯಸ್ತ್ವೇತಂ ಏವಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಕೆಳಗಡೆಗೆ ಛಾಂದೋಗ್ಯದ ವಾಕ್ಯವನ್ನು ಕೊಟ್ಟಿದ್ದಾರೆ ನೋಡ. ಈ ವಾಕ್ಯದಲ್ಲಿ ಯಸ್ತ್ವೇತಮೇವಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಅಂತನೋ ಕಡೆ ಕೊನೆಗೆ ವೈಶ್ವಾನರ ಅಂತನ್ನುವಂತಹ ಶಬ್ದವಿದೆ. ಆ ವೈಶ್ವಾನರ ಅಂತನ್ನುವಂತಹ ಯಾವ ಶಬ್ದವಿದೆಯೋ ಈ ವಾಕ್ಯಗತವಾದ ವೈಶ್ವಾನರಾದಿ ಶಬ್ದಗಳು. ಆ ಶಬ್ದವಾಚ್ಯರಾದವರು ಯಾರು? ಅಗ್ನಿದೇವತೆಯೋ ಭಗವಂತನು?
ಸಿದ್ಧಾಂತ ವೈಶ್ವಾನರ ಶಬ್ದವಾಚ್ಯನಾದವನು ಭಗವಂತ ಅಂತ ಹೇಳಬೇಕೇ ಹೊರತು ಅಗ್ನಿ ಅಂತ ಸರ್ವತಾ ಹೇಳಬಾರದು. ಆದರೆ ಪೂರ್ವ ಪಕ್ಷ ಏನಂತಂದ್ರೆ ಅಗ್ನಿ ಅಂತ ಹೇಳಬೇಕು. ಅಯಮಗ್ನಿರ್ ವೈಶ್ವಾನರಃ ಇತ್ಯಾದಿಯಾಗಿ ಅಗ್ನಿಯಲ್ಲಿ ವೈಶ್ವಾನರ ಅಂತನ್ನುವಂತಹ ಶಬ್ದದ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾದ್ರೆ ವೈಶ್ವಾನರ ಶಬ್ದವಾಚ್ಯನಾದು ಅಗ್ನಿ ಅಂತ ಪೂರ್ವ ಪಕ್ಷ. ಆದರೆ ಸಿದ್ಧಾಂತ ಹಾಗಲ್ಲ. ವೈಶ್ವಾನರ ಶಬ್ದವಾಚ್ಯನಾದವನು ಅಗ್ನಿ ಅಂತ ತೆಗೆದುಕೊಳ್ಳಬೇಡಿ, ಭಗವಂತ ಅಂತೆ ಸ್ವೀಕಾರ ಮಾಡಬೇಕು. ಯಾಕೆ? ಕುತಃ ಅಂತಂದ್ರೆ ಅದಕ್ಕೆ ಉತ್ತರ ಸಾಧಾರಣ ಶಬ್ದ ವಿಶೇಷಾತ್ ಅಂತ ಸೂತ್ರ ಕಂಡ. ಏನು ಸಾಧಾರಣ ಶಬ್ದ ವಿಶೇಷಾತ್ ಅಂತಂದ್ರೆ ಅಗ್ನಿಯಲ್ಲೂ ವಿಷ್ಣುವಿನಲ್ಲೂ ಸಾಧಾರಣವಾದ ಶಬ್ದ ಯಾವುದು? ವೈಶ್ವಾನರ ಅಂತನೋ ಶಬ್ದ. ಅಗ್ನಿಯನ್ನು ಅಯಮಗ್ನಿರ ವೈಶ್ವಾನರ ಅಂತ ಇತ್ಯಾದಿಯಾಗಿ ಶ್ರುತಿ ಇದ್ದದ್ದರಿಂದ ಅಗ್ನಿಯನ್ನು ವೈಶ್ವಾನರ ಅಂತ ಕರೆದಿದ್ದು ಕಂಡಿದೆ. ಇನ್ನ ಈ ವಾಕ್ಯದಲ್ಲಿ ಎಸ್ತೇತಮೇವಂ ಪ್ರಾದೇಶ ಮಾತ್ರ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸತೆ ಅಂತನ್ನುವಲ್ಲಿ ಭಗವಂತನನ್ನು ವೈಶ್ವಾನರ ಅಂತ ಕರೆದಿದ್ದಾರೆ. ಹಾಗಾದ್ರೆ ಸಾಧಾರಣವಾಯ್ತು. ಸಾಧಾರಣ ಮೀನ್ಸ್ ಸಮಾನವಾಯ್ತು. ಅಗ್ನಿಯನ್ನು ವೈಶ್ವಾನರ ಅಂತ ಕರಿತಾ ಇದ್ದೇವೆ, ಭಗವಂತನನ್ನು ವೈಶ್ವಾನರ ಅಂತ ಕರಿತೇವೆ. ಹಾಗಾಗಿ ಸಾಧಾರಣವಾದ ಶಬ್ದಗಳು ವೈಶ್ವಾನರ ಶಬ್ದ. ಆದರೆ ಅಲ್ಲಿ ವಿಶೇಷವಿದೆ. ಏನ್ ವಿಶೇಷ ಅಂತಂದ್ರೆ ಭಗವಂತನನ್ನು ವೈಶ್ವಾನರ ಅಂತೆ ತೆಗೆದುಕೊಳ್ಳಬೇಕೇ ಹೊರತು ಅಗ್ನಿಯನ್ನು ವೈಶ್ವಾನರ ಅಂತ ತೆಗೆದುಕೊಳ್ಳಬಾರದು. ಯಾಕೆಂದ್ರೆ ಯದ್ಯಪಿ ವೈಶ್ವಾನರ ಅಂತನ್ನುವಂತಹ ಶಬ್ದ ಇದು ಸಾಧಾರಣವಾಗಿದ್ದರೂ ಕೂಡ ಅಲ್ಲೊಂದು ವಿಶೇಷವಿದೆ. ಸಾಧಾರಣ ಶಬ್ದವಾದ ವೈಶ್ವಾನರ ಶಬ್ದದಲ್ಲಿ ವಿಶೇಷವೇನು ಅಂತಂದ್ರೆ ಆ ವಿಷಯ ವಾಕ್ಯದಲ್ಲಿ ಯಸ್ಪೇತಮೇವಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆದ ಮೇಲೆ ಆತ್ಮಾನಂ ವೈಶ್ವಾನರಂ ಅಂತ ಹೇಳಿ ಆತ್ಮಾನಂ ಅಂತನ್ನುವ ಒಂದು ವಿಶೇಷವನ್ನು ಕೊಡ್ತಾ ಇದ್ದಾರೆ. ಆತ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಬರೀ ವೈಶ್ವಾನರ ಉಪಾಸತೆ ಅಂತಂದ್ರೆ ಅಗ್ನಿಯನ್ನು ತೆಗೆದುಕೊಳ್ಬಹುದು. ಆದ್ರೆ ಆತ್ಮಾನಂ ವೈಶ್ವಾನರಂ ಅಂತ ಹೇಳ್ತಾ ಇದೆ ಶ್ರುತಿ. ವಿಶೇಷ ಅಂದ್ರೆ ವಿಶೇಷಣ ಅಂತ ಇಟ್ಕೊಳ್ಳಿ. ವೈಶ್ವಾನ ಅಂತನ್ನೋದಕ್ಕೆ ಆತ್ಮ ಅಂತನ್ನುವ ವಿಶೇಷವನ್ನು ಕೊಡ್ತಾ ಇದ್ದಾರೆ. ಆತ್ಮಾನಂ ವೈಶ್ವಾನರಂ ಅಂತಂದ್ರೆ ಬರೀ ವೈಶ್ವಾನರಂ ಅಂದ್ರೆ ಅಗ್ನಿ ತೆಗೆದುಕೊಳ್ಬಹುದು. ಆದ್ರೆ ಆತ್ಮಾನಂ ಆತ್ಮ ಶಬ್ದ ವಾಚ್ಯನಾದ ಯಾವ ಭಗವಂತನೋ ಅವನೇ ವೈಶ್ವಾನರ ಶಬ್ದ ವಾಚ್ಯ. ಅಗ್ನಿ ದೇವತೆ ಆತ್ಮ ಶಬ್ದ ವಾಚ್ಯನಾಗಲು ಸಾಧ್ಯವ? ಯದ್ಯಪಿ ವೈಶ್ವಾನರ ಶಬ್ದ ಅಗ್ನಿ ದೇವರು ಇಬ್ಬರಲ್ಲೂ ಸಮಾನವಾಗಬಹುದು. ಆದ್ರೆ ಆತ್ಮ ಶಬ್ದವನ್ನು ವಿಶೇಷವನ್ನಾಗಿ ಕೊಟ್ಟ ಮೇಲೆ ಆ ಆತ್ಮ ಶಬ್ದ ವಾಚ್ಯನಾದವನು ಭಗವಂತನೇ. ಹಾಗಾಗಿ ಸಾಧಾರಣ ಶಬ್ದ ವಿಶೇಷಾತ್ ಅಜ್ಞಾ ವಿಷ್ಣೋ ಸಾಧಾರಣಸ್ಯ ಅಜ್ಞಾ ವಿಷ್ಣೋ ಸಾಧಾರಣಸ್ಯ ಅಂದ್ರೆ ಅಗ್ನಿಯಲ್ಲೂ ವಿಷ್ಣುವಿನಲ್ಲೂ ಸಾಧಾರಣವಾದಂತಹ ಯಾವ ವೈಶ್ವಾನರ ಶಬ್ದಸ್ಯ ವೈಶ್ವಾನರ ಅಂತನೋ ಶಬ್ದವಿದೆಯೋ ಅದಕ್ಕೆ ಶ್ರುತಿಯಲ್ಲಿ ಆತ್ಮಾನಂ ವೈಶ್ವಾನರಂ ಇತಿ ಎಂಬುದಾಗಿ ಕೃತೌ ಆತ್ಮ ಶಬ್ದೇನ ಆತ್ಮ ಅಂತನ್ನುವಂತಹ ಯಾವ ಶಬ್ದವಿದೆಯೋ ಆ ಶಬ್ದದಿಂದ ವಿಶೇಷಣ ಕೊಡ್ತಾ ಇದ್ದಾರೆ. ಅಂದ ಮೇಲೆ ಆತ್ಮಾನಂ ವೈಶ್ವಾನರಂ ಅಂತಂದ ಮೇಲೆ ಆ ವೈಶ್ವಾನರ ಶಬ್ದ ವಾಚ್ಯತ್ವ ಇದು ಕೇವಲ ಭಗವಂತನಿಗೆ ಮಾತ್ರ ಬರುತ್ತೆ. ಆತ್ಮ ಶಬ್ದ ವಾಚ್ಯತ್ವ ಎಲ್ಲಿದೆಯೋ ಅಲ್ಲಿ ವೈಶ್ವಾನರವನ್ನು ಉಪಾಸನೆ ಮಾಡಿ, ವೈಶ್ವಾನರ ಶಬ್ದ ವಾಚ್ಯತ್ವ ಉಪಾಸನೆ ಮಾಡಿ ಅಂತ ಹೇಳ್ತಾ ಇರುವಾಗ ಅಗ್ನಿ ದೇವತೆ ವೈಶ್ವಾನರ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಸರ್ವತಾ ತಿಳ್ಕೊಳ್ಳಬಾರದು. ಭಗವಂತನೇ ವೈಶ್ವಾನರ ಶಬ್ದ ವಾಚ್ಯನಾಗಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ನಿಮಗೆ ಸಾಧಾರಣ ಶಬ್ದ ವಿಶೇಷ ಇಲ್ಲಿ ಮುಖ್ಯವಾದ ಯುಕ್ತಿಯನ್ನು ಕೊಟ್ಟರು. ಸಾಧಾರಣ ಶಬ್ದ ಅಂದ್ರೆ ಸಮಾನವಾದ ಎರಡೂ ಕಡೆಗೆ ಪ್ರಯೋಗ ಮಾಡಿದ ಶಬ್ದ. ಆದರೆ ಭಗವಂತನ ವಿಷಯದಲ್ಲಿ ವಿಶೇಷ ಅಂದ್ರೆ ವಿಶೇಷಣ ಕೊಟ್ಟಿದ್ದಾರೆ. ಏನಂತ? ಆತ್ಮ ಎಂಬುವಂತಹ ವಿಶೇಷಣ ಕೊಟ್ಟಿದ್ದಾರೆ.
ಗೊತ್ತಾಯ್ತಲ್ಲ. ಹಾಗಾಗಿ ವೈಶ್ವಾನರ ಶಬ್ದ ವಾಚ್ಯತ್ವದ ಸೌಮ್ಯ, ವೈಶ್ವಾನರ ಶಬ್ದ ಸೌಮ್ಯ ಮಾಡಿ. ಇದಾದ ಮೇಲೆ ಮುಂದಿನ ಪ್ರಶ್ನೆ, ಮುಂದಿನ ಸೂತ್ರ. ಸಾಧಾರಣ ಅಂದ್ರ ಆಚಾರ್ಯ ಸಾಧಾರಣ ಅಂತ, ಸಾಧಾರಣ ಮೀನ್ಸ್ ಸಮಾನ. ಸಮಾನ, ಸರಿ. ಅಂದ್ರೆ ಈಗ ನಿಮಗೆ ಸಾಮಾನ್ಯವಾಗಿ ಸಾಧಾರಣ ಅಂತಲೋ ಶಬ್ದಕ್ಕೆ ಏನಂತಾರಂದ್ರೆ ಸಾಮಾನ್ಯ ಅಂತ ಅರ್ಥ ಹೇಳ್ತಾರೆ. ಸಾಧಾರಣವಾಗಿ ಬಂದ್ರು, ಸಾಧಾರಣವಾಗಿದೆ ಇದು, ಆ ಅರ್ಥದಲ್ಲಿ ಸಾಧಾರಣ ಇಲ್ಲ. ಇಲ್ಲಿ ಸಾಧಾರಣ ಅಂದ್ರೆ ಸಮಾನ. ಈಗ ಉದಾಹರಣೆಗೆ ಬ್ರಾಹ್ಮಣತ್ವ ಸಾಧಾರಣ ಅಂತಂದೆ ನಾನು. ಬ್ರಾಹ್ಮಣತ್ವ ಸಾಧಾರಣ. ನನ್ ಮನೆಗೆ ಇಬ್ರು ಬಂದ್ರು. ಇಬ್ರು ಬಂದಾಗ ಯಾರಿಬ್ರು ಬ್ರಾಹ್ಮಣರ ಅಥವಾ ಒಬ್ರು ಬ್ರಾಹ್ಮಣರ ಏನು ಅಂತ ನಾನು ಕೇಳಿದೆ. ಬ್ರಾಹ್ಮಣತ್ವ ಸಾಧಾರಣ ಅಂತ ನಾನಂದೆ. ಬ್ರಾಹ್ಮಣ ಸಾಧಾರಣ ಅಂದ್ರೆ ಅವಾಗ ಅರ್ಥ ಏನಾಗತ್ತೆ, ಇಬ್ಬರೂ ಬ್ರಾಹ್ಮಣರು ಸಮಾನವಾಗಿ, ಇವನೂ ಬ್ರಾಹ್ಮಣ ಮತ್ತೊಬ್ಬನೂ ಬ್ರಾಹ್ಮಣ ಅಂತನೋ ಅರ್ಥದಲ್ಲಿ ಸಾಧಾರಣ ಅಂತನೋ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಹಾಗೆ ಇಲ್ಲಿ ವೈಶ್ವಾನರ ಅಂತನೋ ಶಬ್ದ ಇದು ಸಾಧಾರಣವಾಗಿದೆ. ಸಾಧಾರಣ ಅಂದ್ರೆ ಎರಡೂ ಕಡೆಗೆ ಇದೆ. ಅದರ ಇಲ್ಲಿ ಎಲ್ಲಾದ್ರು ಜಟಾಗ್ನಿ ಹೇಳ್ತಾರೆ ಅಲ್ವಾ, ಒಳಗೆ ಅದನ್ನ ಹೇಳ್ತಾರ ಇಲ್ಲ? ನಮ್ಮ ಬಟ್ಟ ಒಳಗೆ ಇರುವ ಅಗ್ನಿ ಹೆಸರು ವೈಶ್ವಾನರ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಹೌದು. ಆ ಕ್ರಿಯೆಯನ್ನು ಮಾಡೋದ್ರಿಂದಾಗಿ ಅವನಿಗೆ ವೈಶ್ವಾನರ. ಅಗ್ನಿ ಆ ಕೆಲಸವನ್ನು ಮಾಡೋದು ಅಗ್ನಿಯ, ಭಗವಂತನ. ಆದ್ದರಿಂದಾಗಿ ತತ್ಶಬ್ದ ವಾಚ್ಯತ್ವ ಅಗ್ನಿಗೆ ಬರ್ಬೇಕಾ ಭಗವಂತನಿಗೆ ಬರ್ಬೇಕಾ? ಅದರ ಇಡೀ ಈ ಪಾದ ಅನ್ಯತ್ರ ಪ್ರಸಿದ್ಧ ಲಿಂಗ ಅಲ್ಲವಾ? ಲಿಂಗ ಅಂದ್ರೆ ಧರ್ಮ. ಪಚನ ಮಾಡುವ ಆ ಧರ್ಮವನ್ನ ಇಲ್ಲಿ ಹೇಳಕ್ಕೆ ಬರ್ತಾರೆ. ಬರೀ ಅದಕ್ಕೆ ಇದ್ರೊಳಗ ತಂತ್ರದೀಪಿಕಾದಲ್ಲಿ ಇದು ರಾಯರು ಬರೀತಾರೆ, ಪಾಚಕತ್ವಾದ್ ಅನೇಕ ಲಿಂಗಯುತಂ ವೈಶ್ವಾನರ ನಾಮ ಸಮನ್ವೀಯತೆ ಅಂತಂತಾರೆ. ಬರೀ ವೈಶ್ವಾನರ ನಾಮ ಅಲ್ಲ, ಲಿಂಗಯುತವಾದ ನಾಮ. ಗೊತ್ತಾಯ್ತಲ್ಲ? ಬರೀ ಲಿಂಗ ಸಮನ್ವಯ ಅಲ್ಲ, ಅಥವಾ ಬರೀ ನಾಮ ಸಮನ್ವಯ ಅಲ್ಲ, ಲಿಂಗಯುತವಾದ ಲಿಂಗ ಸಹಿತವಾದ ನಾಮ. ಯಾವ ಲಿಂಗ? ಪಾಚಕತ್ವ, ಆಮೇಲೆ ಇನ್ನ ಕೆಲವು ಲಿಂಗವನ್ನು ಹೇಳ್ತಾರೆ, ಇಲ್ಲೇ ಮುಂದೆ ಸೂಚನೆ ಮಾಡ್ತಾರೆ. ಇವೇ ಮೊದಲಾದಂತಹ ಯಾವ ಲಿಂಗವಿದೆಯೋ ಆ ಲಿಂಗದಿಂದ ಸಹಿತವಾದ ಹೃದಯಂ ಗಾರಹ ಪತ್ಯ ಎಂಬುದಾಗಿ ಹೋಮಾದ್ಯಾಧಾರತ್ವ, ಗಾರಹಪತ್ಯ ಅಂಗತ್ವ, ಇವೇ ಮೊದಲಾದ ಲಿಂಗಗಳು. ಆ ಲಿಂಗಯುತವಾದ ವೈಶ್ವಾನರ ಅಂತನ್ನುವಂತಹ ನಾಮ, ಅಂತಹ ನಾಮದ ಸೌಮ್ಯವನ್ನು ಮಾಡ್ತಾರೆ ಅಂತ ರಾಯರು ಸೂಚನೆ ಮಾಡಿದ್ದಾರೆ. ಆಮೇಲೆ ಮುಂದಿನ ಸೂತ್ರಕ್ಕೆ ಹೋಗೋಣ. 25ನೇ ಸೂತ್ರ. ಓಂ ಸ್ಮರ್ಯಮಾನಂ ಅನುಮಾನಂ ಸ್ಯಾದಿತಿ ಓಂ. ಓಂ ಸ್ಮರ್ಯಮಾನಂ ಅನುಮಾನಂ ಸ್ಯಾದಿತಿ ಓಂ. ಓಂ ಸ್ಮರ್ಯಮಾನಂ ಅನುಮಾನಂ ಸ್ಯಾದಿತಿ ಓಂ. ಇಲ್ಲಿ ನಾವು ಹಿಂದೆ ಸೂತ್ರದಲ್ಲಿ ಏನು ಸಿದ್ಧಾಂತವನ್ನು ಮಾಡಿದ್ದೇವೆ, ಬರೀ ವೈಶ್ವಾನರ ಶಬ್ದ ಇಲ್ಲ, ಆತ್ಮಾನಂ ವೈಶ್ವಾನರಂ ಉಪಾಸತೆ ಅಂತ ಹೇಳಿ ಆತ್ಮಶಬ್ದವನ್ನು ಹೇಳಿದ್ದಾರೆ. ಅಂದ ಮೇಲೆ ವೈಶ್ವಾನರ ಶಬ್ದ ವಾಚ್ಯತ್ವ ಭಗವಂತನಿಗೆ ಹೇಳಬೇಕೇ ಹೊರತು ಅಗ್ನಿ ದೇವತೆಗೆ ಹೇಳಬಾರದು ಅಂತ ಸಾಧನೆ ಮಾಡಿದ್ದೇವೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಆತ್ಮಶಬ್ದ ಇದ್ದ ಮಾತ್ರಕ್ಕೆ ಭಗವಂತ ಅಂತ ಯಾಕೆ ಹೇಳಬೇಕು? ಆತ್ಮಶಬ್ದ ಅಮುಖ್ಯವಾಗಿ ಅಗ್ನಿ ದೇವತೆಯನ್ನು ಹೇಳುತ್ತೆ. ಅಮುಖ್ಯವಾಗಿ ಅಗ್ನಿ ದೇವತೆಯನ್ನು ಹೇಳುತ್ತೆ ಅಂತಂದ್ಮೇಲೆ ಆತ್ಮಾನಂ ವೈಶ್ವಾನರಂ ಅಂತಂದ್ಮೇಲೆ ಆತ್ಮಶಬ್ದ ವಾಚ್ಯ. ಭಗವಂತ ಅಷ್ಟೇ ಆತ್ಮಶಬ್ದ ವಾಚ್ಯ ಅಲ್ಲ, ಅಜ್ಞಾನಿ ದೇವತೆಗಳು ಆತ್ಮಶಬ್ದ ವಾಚ್ಯರು, ನಾವು ಆತ್ಮಶಬ್ದ ವಾಚ್ಯರು. ಅಂದ ಮೇಲೆ ಬರೀ ಒಂದು ಆತ್ಮಶಬ್ದ ಇದೆ ಅಂತ ಅದನ್ನಿಟ್ಟುಕೊಂಡು ನೀವು ಭಗವಂತನಲ್ಲಿ ಆ ವೈಶ್ವಾನರ ಶಬ್ದವನ್ನು ಸೌನ್ಯ ಮಾಡ್ತೀನಿ ಅಂತಂದ್ರೆ, ಆತ್ಮಶಬ್ದ ಇದ್ದರಿಂದಲೇನೆ ಅಗ್ನಿಯಲ್ಲೂ ನಾನು ಸೌನ್ಯ ಮಾಡ್ತೇನೆ ಅಂತ ಯಾಕೆ ಆಗಬಾರದು? ಅಮುಖ್ಯವಾಗಿ ಅಗ್ನಿ ದೇವತೆಯನ್ನು
ತಿಳಿಸ್ಕೊಡತ್ತೆ ಆತ್ಮಶಬ್ದ ಅಂತ ಸಮಸ್ಯೆ ಬಂದ್ರೆ ಸ್ಮರ್ಯಮಾನಂ ಅನುಮಾನಂ ಸ್ಯಾದಿತಿ ಓಂ ಅಂತನ್ನುವ ಸೂತ್ರ. ಅಂದ್ರೆ ಇಲ್ಲಿ ಏನ್ ಸಮರ್ಥನೆ ಮಾಡ್ತಾರೆ ಅಂತಂದ್ರೆ, ವೈಶ್ವಾನರ ಶಬ್ದ ವಾಚ್ಯನಾದವನು ಸರ್ವಥಾ ಅಗ್ನಿ ಅಲ್ಲ, ಆತ್ಮಶಬ್ದ ಇದು ಅಮುಖ್ಯವಾಗಿ ನೀವು ಯಾರದು ಅಗ್ನಿ ದೇವತೆ ಅಂತ ಸ್ವೀಕಾರ ಮಾಡಿಕೊಂಡು ವ್ಯಾಖ್ಯಾನ ಮಾಡೋದಲ್ಲ, ಭಗವಂತ ಅಂತೆ ಅರ್ಥ ಮಾಡಬೇಕು. ಯಾಕೆ? ಇತಿ ಸ್ಮರ್ಯಮಾನಂ, ಇತಿ ಅಂತನೋ ಶಬ್ದ ಸೂತ್ರದಲ್ಲಿ ಕೊನೆಗಿದೆ. ಸ್ಮರ್ಯಮಾನಂ ಅನುಮಾನಂ ಸ್ಯಾದಿತಿ ಅಂತನೋ ಕಡೆಗೆ ಇತಿ ಅಂತನೋ ಶಬ್ದವಿದೆ. ಆ ಇತಿ ಶಬ್ದವನ್ನು ಮೊದಲಿಗೆ ಇಟ್ಕೊಂಡು ಸ್ಮರ್ಯಮಾನಂ ಅಂತಂದ್ರೆ ಇತಿ ಸ್ಮರ್ಯಮಾನಂ ಅಂದ್ರೆ ಈ ರೀತಿಯಾಗಿ ಸ್ಮರ್ಯಮಾನ ಅಂತಂದ್ರೆ ಸ್ಮೃತಿಯಲ್ಲಿ ತೋರಿದ, ಸ್ಮೃತ್ಯುಕ್ತ, ಸ್ಮೃತಿಯಲ್ಲಿ ಹೇಳಲ್ಪಟ್ಟದ್ದು. ಯಾವುದು ಸ್ಮೃತಿ ಅದು ಅಂದ್ರೆ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಎನ್ನುವಂತಹ ಗೀತಾ ರೂಪವಾದಂತಹ, ಭಗವದ್ಗೀತಾ ರೂಪವಾದಂತಹ ಸ್ಮೃತಿ. ಆ ಸ್ಮೃತಿಯಲ್ಲಿ ಹೇಳಲ್ಪಟ್ಟಂತಹ ಯಾವ ವಿಷ್ಣು ವೈಶ್ವಾನರತ್ವ, ಆ ಗೀತೆಯಲ್ಲಿ ವೈಶ್ವಾನರ ಅಂತ ಯಾರಿಗೆ ಹೇಳಿದ್ದಾರೆ? ಅಹಂ ವೈಶ್ವಾನರಃ, ನಾನು ವೈಶ್ವಾನರ ಅಂತ ಭಗವಂತ ತಾನು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಮೃತ್ಯುಕ್ತವಾದ ಯಾವ ವೈಶ್ವಾನರ ಅಂತ ನೋದಿದೆಯೋ ಅದು ಅನುಮಾನಂ ಸ್ಯಾತ್ ಅಂತಂದ್ರೆ ವೈಶ್ವಾನರ ವಿದ್ಯಾಯಾಹ ಗೀತೋಕ್ತ ಭಗವತ್ಪರತ್ವಸ್ಯ ಅನುಮಾಪಕಂ ಸ್ಯಾತ್ ಭವೇದ್ ಇತ್ಯರ್ಥಃ. ಅಂದ್ರೆ ವೈಶ್ವಾನರ ವಿದ್ಯಾಯಾಹ ಅಂದ್ರೆ ಯಸ್ತ್ವೇತಮೇವ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸತೆ ಇತ್ಯಾದಿಯಾಗಿ ಏನು ವೈಶ್ವಾನರ ವಿದ್ಯೆ, ವೈಶ್ವಾನರ ಶಬ್ದ ಸೌಮ್ಯವನ್ನು ಮಾಡ್ತಾ ಇದ್ದೇವೆಯೋ ಅದು ಯಾರಿಗೆ ಅನುಮಾಪಕ ಅಂತಂದ್ರೆ ಅನಿಮಿಯತೆ ಇತ್ಯನೇನ ಅನುಮಾಪಕಂ. ಯಾರಿಗೆ ಅನುಮಾಪಕ? ಗೀತೋಕ್ತ ಭಗವತ್ಪರತ್ವಸ್ಯ, ಗೀತೋಕ್ತವಾದಂತದ್ದು ಯಾವುದು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳಿ ಗೀತೆಯಲ್ಲಿ ಹೇಳಲ್ಪಟ್ಟ ಯಾವ ಭಗವಂತ ಇದ್ದಾನೋ ಅಂತಹ ಭಗವತ್ಪರತ್ವ, ಅಂತಹ ಭಗವಂತನಿಗೇನೆ ವೈಶ್ವಾನರ ಶಬ್ದ ವಚ್ಚತ್ವ ಸೌಮ್ಯವನ್ನು ಮಾಡಿಕೊಳ್ಬೇಕು. ಈಗ ಆತ್ಮಾನಂ ವೈಶ್ವಾನರಂ ಉಪಾಸತೆ ಅಂತ ಹೇಳಿದ ಮೇಲೆ, ಆತ್ಮಶಬ್ದವಿದ್ದ ಮೇಲೆ ಭಗವಂತ ಅಂತೆ ಮಾಡಬೇಕು ಅಂತ ಹಿಂದೆ ಸಮರ್ಥನೆ ಮಾಡಿ ಕೊಟ್ಟಿದ್ದೇವೆ. ಆತ್ಮಶಬ್ದ ಇದ್ದ ಮಾತ್ರಕ್ಕೆ ಭಗವಂತನಿಗೆ ಅಂತ ಯಾಕೆ ಸಮರ್ಪಣೆ ಮಾಡಬೇಕು? ಆತ್ಮಶಬ್ದ ಅಮುಖ್ಯವಾಗಿ ಅಗ್ನಿಯನ್ನು ಹೇಳ್ಬೋದಲ್ಲ ಅಂತ ನಮಗೆ ಅದಕ್ಕೆ ಸಮಸ್ಯೆ ಬಂತು. ಹಾಗಾಗಿ ಸ್ಮರ್ಯಮಾನಂ ಅನುಮಾನಂ ಅಂದ್ರೆ ಆ ಹಿಂದಿನ ಸೂತ್ರದಲ್ಲಿ ಸಮರ್ಥನೆ ಮಾಡಿದ ವೈಶ್ವಾನರ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಸಮರ್ಥನೆ ಮಾಡಬೇಕೇ ಹೊರತು ಅಗ್ನಿ ದೇವತೆಗಲ್ಲ ಅಂತ ಅನ್ನೋದನ್ನ ಸಮರ್ಥನೆ ಮಾಡೋದಕ್ಕಾಗಿ ಸ್ಮರ್ಯಮಾನಂ ಅನುಮಾನ ಅಂದ್ರೆ ಸ್ಮೃತ್ಯುಕ್ತವಾದ, ನಾನು ವೈಶ್ವಾನರ ಶಬ್ದ ಆಗಿದ್ದೇನೆ ಎಂಬುದಾಗಿ ಸ್ವಯಂ ತಾನೇ ಹೇಳ್ಕೊಂಡಿದ್ದಾನೆ ಗೀತಾದಲ್ಲಿ, ಅಹಂ ವೈಶ್ವಾನರಃ ಎಂಬುದಾಗಿ. ಆ ಗೀತೆಯಲ್ಲಿ ಹೇಳಲ್ಪಟ್ಟಂತಹ ಯಾವ ಭಗವಂತ ಇದ್ದಾನೋ ಆ ಭಗವಂತನಿಗೆ ಅನುಮಾಪಕ, ವೈಶ್ವಾನರ ವಿದ್ಯಾಯಾಹ ಅನುಮಾಪಕಂ ಸ್ಯಾತ್ ಅಂತನೋ ಶಬ್ದಕ್ಕೆ ಭವೇತ್ ಅಂತ ಅರ್ಥ. ಅಂದ್ರೆ ಅನುಮಾನಂ ಸ್ಯಾತ್ ಅಂದ್ರೆ ಅನುಮಾನಂ ಭವೇತ್, ಅನುಮಾನಂ ಅಂತನೋ ಶಬ್ದಕ್ಕೆ ಅನುಮಾಪಕಂ ಭವೇತ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಸ್ವಯಂ ತಾನೇ ಅಹಂ ವೈಶ್ವಾನರಃ ಅಂತ ಹೇಳಿದ್ದರಿಂದಾಗಿ ನಾವು ಭಗವತ್ಪರತೆಯಾನೆ ಈ ವೈಶ್ವಾನರ ಶಬ್ದ ವಾಚ್ಯತ್ವವನ್ನು ಸಮರ್ಥನೆ ಮಾಡಿಕೊಳ್ಳಬೇಕು ಹೊರತು ಏನಂತಾರೆ, ಅಗ್ನಿ ದೇವತೆ ಅವನು ಆತ್ಮಶಬ್ದ ವಾಚ್ಯ, ಹಾಗಾಗಿ ಅವನಲ್ಲೇ ವೈಶ್ವಾನರ ಶಬ್ದ ವಾಚ್ಯತ್ವವನ್ನು ಸೊನ್ನೆ ಮಾಡ್ತೇನೆ ಅಂತ ಹೇಳಬಾರದು ಅಂತ ಇಷ್ಟು ಈ ಸ್ಮರ್ಯಮಾನಂ ಅನುಮಾನಂ ಸ್ಯಾದಿತಿ ಅಂತನ್ನುವ ಸೂತ್ರದಲ್ಲಿ ಸಮರ್ಥನೆ ಮಾಡಿದ್ದು. ಇನ್ನ ಇದರ ಮುಂದಿನ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ಅಹಂ ವೈಶ್ವಾನರಃ ಅಂತ ಭಗವಂತ ಹೇಳ್ಕೊಂಡಿದ್ದಕ್ಕೆ ವೈಶ್ವಾನರ ಶಬ್ದ ವಾಚ್ಯತ್ವವನ್ನು ಭಗವಂತನ ಸಮರ್ಥನೆ ಮಾಡೋದಾದ್ರೆ, ಅಗ್ನಿ ವಿಷಯದಲ್ಲೂ ಕೂಡ ಅಯಂ ಅಗ್ನಿ ಇತ್ಯಾದಿಯಾಗಿ ವೈಶ್ವಾನರೇ
ತದ್ಭುತಂ ಇತ್ಯಾದಿಯಾಗಿ ಅಗ್ನಿಯಲ್ಲೂ ವೈಶ್ವಾನರ ಶಬ್ದವ ಇದೆ ಅಂತ ಕಂಡಿದೆ. ಹೃದಯಂ ಗಾರ್ಹಪತ್ಯ ಎಂಬುದಾಗಿ ಹೋಮಾದಿ ಆಧಾರತ್ವ, ಗಾರ್ಹಪತ್ಯಾದಿ ಅಂಗತ್ವ, ಇವೇ ಮೊದಲಾದ ಲಿಂಗಗಳು ಹಾಗೂ ವೈಶ್ವಾನರ ಶಬ್ದ ನಾಮ ಅದು ಅಗ್ನಿಯಲ್ಲೇ ಇದೆ. ಆಮೇಲೆ ಅಗ್ನಿದೇವತೆ ಅಂತ ಹೇಳೋಣ ಅಂತ ಮತ್ತೆ ಪೂರ್ವ ಪಕ್ಷ ಮಾಡಿದ್ರೆ ಅದಕ್ಕೆ ಸಮಾಧಾನ ಮುಂದಿನ ಸೂತ್ರದಲ್ಲಿ ಕೊಡ್ತಾರೆ. ಶಬ್ದಾದಿಭ್ಯೋಂತ ಪ್ರತಿಷ್ಠಾನಾತ್ ಅಂತನ್ನುವ ಸೂತ್ರದಲ್ಲಿ. ಹಾಗಾದ್ರೆ ಒಟ್ಟು ನಮಗೆ ಈಗ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಅಂತ ಮೊದಲನೇ ಸೂತ್ರದಲ್ಲಿ ವಿಶೇಷಣ ಕೊಟ್ಟಿದ್ದಾರೆ. ಆತ್ಮ ಆತ್ಮಾನಂ ವೈಶ್ವಾನರಂ. ವಿಶೇಷಣ ಕೊಟ್ಟು ವೈಶ್ವಾನರ ಅಂತ ಹೇಳುವಾಗ ಆತ್ಮ ಶಬ್ದ ವಾಚ್ಯತ್ವ ಭಗವಂತನಿಗೆ ಮುಖ್ಯವಾಗಿದೆ. ಆದ್ದರಿಂದಾಗಿ ಭಗವಂತನೇ ವೈಶ್ವಾನರ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಮೊದಲನೇ ಸೂತ್ರದಲ್ಲಿ ಸಮರ್ಥನೆ ಮಾಡಿದೆ. ಅದಾದ ಮೇಲೆ ಆತ್ಮ ಶಬ್ದ ಇದು ಮುಖ್ಯವಾಗಿ ಅಗ್ನಿದೇವತೆಯನ್ನು ಹೇಳಬಹುದಲ್ಲ, ಯಾಕೆ ನೀವು ಭಗವಂತ ಅಂತ ಅರ್ಥ ಮಾಡ್ತೀರಿ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸ್ಮರ್ಯಮಾನ ಅನುಮಾನ ಸ್ಯಾದಿತು ಎಂಬುದಾಗಿ ಭಗವಂತ ಗೀತೆಯಲ್ಲಿ ತನಗೆ ತಾನು ವೈಶ್ವಾನರ ಅಂತ ಕರೆದುಕೊಂಡಿದ್ದಾನೆ. ಯಾವ ಕಾರಣದಿಂದ? ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಅನ್ನಂ ಪಚಾಮಿ. ಆ ಕಾರಣಕ್ಕಾಗಿ ಪ್ರಾಣಾಪಾನದಿಂದ ಕೂಡಿಕೊಂಡು ಹೃದಯ ದೇಹದಲ್ಲಿದ್ದು ಎಲ್ಲ ಅನ್ನಗಳನ್ನು ಜೀರ್ಣ ಮಾಡಿ ಹಾಕ್ತೇನೆ ಅಂತ ನಾವು ಕಾರಣಕ್ಕಾಗಿ ನಾನು ವೈಶ್ವಾನರ ಅಂತ ಭಗವಂತ ತಾನು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಸ್ವಯಂ ತಾನೇ ಹೇಳ್ಕೊಂಡಿದ್ದರಿಂದಾಗಿ ಆ ಶಬ್ದ ವಾಚ್ಯತ್ವವನ್ನು ಅವನಿಗೆ ಸಮನ್ವಯ ಮಾಡಬೇಕು ಅಂತ ಸ್ಮರ್ಯಮಾನ ಅನುಮಾನ ಸ್ಯಾದಿತೆ ಅಂತ ಸೂತ್ರದಲ್ಲಿ ಪ್ರಮೇಯ. ನಾಳೆ ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ.